ಕಲಬುರಗಿಯಲ್ಲಿ ಕೂಡ ಕೇಂದ್ರ ಕಾರಾಗೃಹಗಳು ನಿನ್ನೆ ಮಧ್ಯರಾತ್ರಿ 3 ಗಂಟೆಗೆ ಲಾಕಪ್ನಿಂದ ಎಸ್ಕೇಪ್ ಆಗಿದ್ದಾರೆ. ರಾಜ್ಯದ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ ಖರ್ಗೆ ಅವರು ಸದ್ಯ ಈಗ ಅಮೆರಿಕ ಮತ್ತು ಇರಾನ್ ಮಧ್ಯೆ ಯುದ್ಧ ನಡೀತಾ ಇದೆ, ಅದ್ರ ಬ್ಯುಸಿಲಿದ್ದಾರೆ. ಸೊ ಆದಷ್ಟು ಬೇಗ ಅದನ್ನು ಇತ್ಯರ್ಥ ಮಾಡಿ ತಮ್ಮ ಜಿಲ್ಲೆ ಮತ್ತು ತಮ್ಮ ಇಲಾಖೆ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಕಲಬುರಗಿಯಲ್ಲಿ ಕೂಡ ಕೇಂದ್ರ ಕಾರಾಗೃಹಗಳು ನಿನ್ನೆ ಮಧ್ಯರಾತ್ರಿ 3 ಗಂಟೆಗೆ ಲಾಕಪ್ನಿಂದ ಎಸ್ಕೇಪ್ ಆಗಿದ್ದಾರೆ. ರಾಜ್ಯದ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ ಖರ್ಗೆ ಅವರು ಸದ್ಯ ಈಗ ಅಮೆರಿಕ ಮತ್ತು ಇರಾನ್ ಮಧ್ಯೆ ಯುದ್ಧ ನಡೀತಾ ಇದೆ, ಅದ್ರ ಬ್ಯುಸಿಲಿದ್ದಾರೆ. ಸೊ ಆದಷ್ಟು ಬೇಗ ಅದನ್ನು ಇತ್ಯರ್ಥ ಮಾಡಿ ತಮ್ಮ ಜಿಲ್ಲೆ ಮತ್ತು ತಮ್ಮ ಇಲಾಖೆ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಕಲಬುರಗಿಯಲ್ಲಿ ಕೂಡ ಕೇಂದ್ರ ಕಾರಾಗೃಹಗಳು ನಿನ್ನೆ ಮಧ್ಯರಾತ್ರಿ 3 ಗಂಟೆಗೆ ಲಾಕಪ್ನಿಂದ ಎಸ್ಕೇಪ್ ಆಗಿದ್ದಾರೆ. ರಾಜ್ಯದ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ ಖರ್ಗೆ ಅವರು ಸದ್ಯ ಈಗ ಅಮೆರಿಕ ಮತ್ತು ಇರಾನ್ ಮಧ್ಯೆ ಯುದ್ಧ ನಡೀತಾ ಇದೆ, ಅದ್ರ ಬ್ಯುಸಿಲಿದ್ದಾರೆ. ಸೊ ಆದಷ್ಟು ಬೇಗ ಅದನ್ನು ಇತ್ಯರ್ಥ ಮಾಡಿ ತಮ್ಮ ಜಿಲ್ಲೆ ಮತ್ತು ತಮ್ಮ ಇಲಾಖೆ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ಕೊಳ್ತಿದ್ದಂಗೆ ಬಿಡದಿ ಟೌನ್ಶಿಪ್ ನೆನಪಾಗ್ತದೆ. ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡ್ಕೊಳ್ತಿದ್ದಂಗೆ ಕನಕಪುರದಲ್ಲಿ ಏರ್ಪೋರ್ಟ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ನಾನು ಇದ್ರ ಬಗ್ಗೆ ಮುಖ್ಯಮಂತ್ರಿಗಳ ಪತ್ರವನ್ನು ಕೂಡ ಬರೆಯೋನಿದ್ದೇನೆ. ಇವತ್ತು ನಿಜವಾಗ್ಲೂ ಕೂಡ ಏರ್ಪೋರ್ಟ್ ಆಗಬೇಕಾದ್ರೆ ಬೆಂಗಳೂರು ಮತ್ತು ತುಮಕೂರು ಆಜುಬಾಜಿನಲ್ಲಿ ಆಗಬೇಕಾಗ್ತದೆ. ಉತ್ತರ ಕರ್ನಾಟಕಕ್ಕೂ ಕೂಡ ಇದರಿಂದ ಲಾಭ ಆಗ್ತದೆ. ಸೊ ಏರ್ಪೋರ್ಟಲ್ಲಿ ಶಿಫ್ಟ್ ಆದರೆ ಆಟೋಮೆಟಿಕ್ಕಾಗಿ ಬಿಡದಿ ಬಗ್ಗೆನೂ ಕೂಡ ಆಸಕ್ತಿ ಕಡಿಮೆ ಆಗ್ತದೆ ಮುಖ್ಯಮಂತ್ರಿಗಳಿಗೆ. ಪತ್ರ ಕೂಡ ಬರೆದಿರು ಡಿ ಕೆ ಶಿವಕುಮಾರ್ ಅವರು ಮಧ್ಯಸ್ಥಿಕೆ ವಹಿಸಿ ಅಂತ. ಸೊ ತಾವೇನಾದರೂ ಕೇಂದ್ರ ನಾಯಕರಿಗೆ ಯಾವುದ್ರ ಬಗ್ಗೆ ಮಧ್ಯಸ್ಥಿಕೆ ವಹಿಸಬೇಕು? ಮುಖ್ಯಮಂತ್ರಿಗಳು ಮೊದಲು ಅವರ ಆದ್ಯತೆಯನ್ನು ಸ್ಪಷ್ಟಪಡಿಸಬೇಕು. ಅವರ ಆದ್ಯತೆ ರಿಯಲ್ ಎಸ್ಟೇಟು, ರೈತರು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಪಡಿಸಿದ ಮೇಲೆ ಕೇಂದ್ರದವರು ಇದರಲ್ಲಿ ಬರಬೇಕೋ ಬೇಡ ಅವ್ರು ತೀರ್ಮಾನ ಮಾಡ್ತಾರೆ. ನೀವೇ ರಾಜ್ಯದ ಮುಖ್ಯಮಂತ್ರಿಗಳು ನೋಡಿ. ಇವತ್ತು ಟೌನ್ಶಿಪ್ ಆಗಬೇಕು, ಅದರಲ್ಲಿ ಬೆಂಗಳೂರು ಅಭಿವೃದ್ಧಿ ಆಗಬೇಕು, ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗಬೇಕು, ಇದು ಯಾವುದನ್ನು ಕೂಡ ಅಲ್ಲೆಗಳಿತಾ ಇಲ್ಲ. ಬಟ್ ನಾಟ್ ಅಟ್ ದ ಕಾಸ್ಟ್ ಆಫ್ ದಿ ಫಾರ್ಮರ್ಸ್. 70% ರೈತರು ಇವತ್ತು ಜಮೀನನ್ನು ಕೊಡೋದಕ್ಕೆ ತಯಾರಿದ್ದರೆ ಅಲ್ಲಿ ಭೂ ಸ್ವಾಧೀನ ಮಾಡಬೇಕಾಗ್ತದೆ ರಾಜ್ಯ ಸರ್ಕಾರ. ಈ ರೀತಿ ದಬ್ಬಾಳಿಕೆ ಮಾಡಿಕೊಂಡು, ಗುಂಡಾಗರ್ದೆ ಮಾಡಿಕೊಂಡು, ಗುಂಡಾಗಳನ್ನು ಬಿಟ್ಟು ರೈತರನ್ನ ಬೆದರಿಸಿ ಈ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಚ್ಚೆತ್ತುಕೊಳ್ಬೇಕು ರಾಜ್ಯದ ಮುಖ್ಯಮಂತ್ರಿಗಳು. ಬಿಜೆಪಿ ಏನು ಹೋರಾಟ ತಗೊಳ್ತದೆ ಈ ವಿಚಾರದಲ್ಲಿ? ಭಾರತೀಯ ಜನತಾ ಪಾರ್ಟಿ ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ರೈತರಿಗೆ ಬೀದಿ ಬರೋದಕ್ಕೆ ಏನು ರಾಜ್ಯ ಸರ್ಕಾರ ಹುನ್ನಾರ ಹಾಕಿದ್ರೆ ಅವಕಾಶವನ್ನು ಕೊಡೋದಿಲ್ಲ. ಖಂಡಿತ ನಾವು ರೈತರ ಪರವಾಗಿ ನಾವು ಇರ್ತೇವೆ.